ದೇಶ ಪ್ರೇಮ ಅಂದ್ರೆ ಕೇವಲ ಘೋಷಣೆ ಕೂಗೋದಲ್ಲ, ಅದೊಂದು ಭಾವನೆ. ಆ ಭಾವನೆ ಎಷ್ಟೊಂದು ಆಳವಾಗಿರಬಹುದು ಅನ್ನೋದಕ್ಕೆ ದಾವಣಗೆರೆಯ ಈ ಅಜ್ಜಿ ಸಾಕ್ಷಿ. ವಯಸ್ಸು 80ರ ಸನಿಹ, ಪಕ್ಕದಲ್ಲಿ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆ, ಇರೋದು ವೃದ್ಧಾಶ್ರಮದಲ್ಲಿ. ಆದರೂ ಅವರಿಗೆ ನೆನಪಾಗಿದ್ದು ದೇಶ ಕಾಯುವ ಸೈನಿಕರು. ತಮ್ಮ ಪುಟ್ಟ ಮನೆಯನ್ನ ಮಾರಿ ಪಿಂಚಣಿ ಹಣವನ್ನು ಕೂಡಿಟ್ಟು ಬರೋಬ್ಬರಿ 10 ಲಕ್ಷ ರೂಪಾಯಿಯನ್ನ ಭಾರತ್ ಕಿ ವೀರ್ ನಿಧಿಗೆ ಅರ್ಪಿಸಿದ್ದಾರೆ. ಆಗಿದ್ರೆ ಯಾರು ಆ ಅಜ್ಜಿ ಅಂತೀರಾ? ಎಲ್ಲಿದೆ ನೋಡಿ ಸ್ಪೆಷಲ್ ಸ್ಟೋರಿ. ಭಾರತ್ ಕಿ ವೀರ್ ನಿಧಿಗೆ 10 ಲಕ್ಷ ರು ಚೆಕ್ ನೀಡಿದ ದಯಾಮರಣ ಹೋರಾಟಗಾರ್ತಿ ಕರಿಬಸಮ್ಮ. ಪಿಂಚಣಿ ಮತ್ತು ಪುಟ್ಟ ಮನೆ ಮಾರಾಟ ಮಾಡಿ ಬಂದ ಹಣವನ್ನೆಲ್ಲ ಯೋಧರ ಕುಟುಂಬಕ್ಕೆ ಅರ್ಪಣೆ. ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಮುಖಾಂತರ ಯೋಧರ ನಿಧಿಗೆ ಹಣ ಹಸ್ತಾಂತರಿಸಿದ ಮಹಾಮಾತೆ. ಹೀಗೆ ಜಿಲ್ಲಾಧಿಕಾರಿ ಕೈಗೆ ಚೆಕ್ ನೀಡುತ್ತಿರುವ ಅಜ್ಜಿಯ ಔದಾರ್ಯಕ್ಕೆ ಸನ್ಮಾನಿಸುತ್ತಿರುವ ಜಿಲ್ಲಾಧಿಕಾರಿಗಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ. ತಾವೇ ವೃದ್ಧಾಶ್ರಮದಲ್ಲಿದ್ದರೂ ತಮಗೆ ಕ್ಯಾನ್ಸರ್ನಂತಹ ಮಹಾಮಾರಿ ಕಾಯಿಲೆ ಕಾಡುತ್ತಿದ್ದರೂ ಸಹ ಅಜ್ಜಿಯೊಬ್ಬರು ತಮ್ಮ ಜೀವಮಾನದ ಸಂಪಾದನೆಯನ್ನೆಲ್ಲ ದೇಶದ ಸೈನಿಕರಿಗಾಗಿ ಧಾರೆ ಎರೆದಿದ್ದಾರೆ. ಹೌದು, ದಾವಣಗೆರೆಯ ಎಂಸಿಸಿಬಿ ಬ್ಲಾಕ್ನಲ್ಲಿರುವ ವೃದ್ಧಾಶ್ರಮದಲ್ಲಿ ವಾಸಿಸುತ್ತಿರುವ ನಿವೃತ್ತ ಶಿಕ್ಷಕಿ ಹಾಗೂ ದಯಾಮರಣ ಹೋರಾಟಗಾರ್ತಿ ಕೆಬಿ ಕರಿಬಸಮ್ಮ ಅವರೇ ಈ ಮಹಾನ್ ಕಾರ್ಯ ಮಾಡಿದ ಅಜ್ಜಿ. ತಾವು ಶಿಕ್ಷಕಿಯಾದಾಗಿನಿಂದಲೂ ಸೈನಿಕರ ಮೇಲೆ ಇಟ್ಟುಕೊಂಡಿದ್ದ ಅಪಾರ ಪ್ರೀತಿಗಾಗಿ ತಮಗಿದ್ದ ಪುಟ್ಟ ಮನೆಯನ್ನ ಮಾರಾಟ ಮಾಡಿದರು. ಆ ಮನೆ ಮಾರಿದ ಹಣ ಹಾಗೂ ತಮಗೆ ಬರುತ್ತಿದ್ದ ಪಿಂಚಣಿ ಹಣವನ್ನೆಲ್ಲ ಸೇರಿಸಿ ಬರೋಬ್ಬರಿ 10 ಲಕ್ಷ ರೂಪಾಯಿಗಳ ಚೆಕ್ ಅನ್ನ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಅವರ ಮುಖಾಂತರ ವೀರ ಯೋಧರ ಕುಟುಂಬಗಳ ನೆರವಿಗಾಗಿ ಇರುವ ಭಾರತ್ ಕಿ ವೀರ್ ನಿಧಿಗೆ ಹಸ್ತಾಂತರಿಸಿದ್ದಾರೆ. ನಾನು ಇವತ್ತು ಡಿಫೆನ್ಸಿಗೆ ಕೊಟ್ಟಿರೋ ಹಣ 50 ವರ್ಷದ ಹಿಂದಿನ ವಿಚಾರವಾಗಿ, ಗಟ್ಟಿಯಾಗಿ ನಿಧಾನಕ್ಕೆ, 50 ವರ್ಷದ ಹಿಂದಿನ ವಿಚಾರ ಇದು. ಆಗ ಕೇವಲ ಟಿ ವಿಗಳಲ್ಲಿ ಮಾತ್ರ ಟಿ ವಿ ಇರಲಿಲ್ಲ, ರೇಡಿಯೋಗಳಲ್ಲಿ ಮಾತ್ರ ಈ ವಿಚಾರವಾಗಿ ಮಾತಾಡ್ತಾಯಿದ್ರು. ಏನು ಅಂದರೆ, ದೇಶದ ಗಡಿ ಕಾಯ್ತಕ್ಕಂಥ ಯೋಧರು ಎಷ್ಟು ಕಷ್ಟಪಡ್ತಾರೆ. ಅವರು ತಂದೆ ತಾಯಿಗಳು ವಯಸ್ಸಾದರು, ಅವ್ರ ಹೆಂಡತಿ ಮಕ್ಕಳು ಕೂಡ ಆರೋಗ್ಯ ವಿಚಾರ ಮಾಡಬೇಕು ಅಂದರೆ ಅವರು 3-4 ಕಿಲೋಮೀಟ್ರ್ ದೂರದಿಂದ ಇಳಿದು ಬಂದು ಕಡಿದಾದ ಬೆಟ್ಟಗಳಿಂದ ಇಳಿದು ಬಂದು ಅವರು ವಿಚಾರ ಮಾಡೋದು. ಅಂಥ ಒಂದು ಕಷ್ಟ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಅಂದ್ಬಿಟ್ಟು ರೇಡಿಯೋದಲ್ಲಿ ನ್ಯೂಸ್ಗಳು ಬರ್ತಾಯಿತ್ತು. ಆಗ ನನಗೆ ಮನಸ್ಸಿಗೆ ತುಂಬ ನೋವಾಗ್ತಿತ್ತು ಅವರ ಚರಿತ್ರೆಯನ್ನು ಕೇಳಿ. ಆಗ ನಾವು ಏನಾದರೂ ದೇಶಕ್ಕೆ ಏನಾದರೂ ಸೇವೆ ಮಾಡೋದಕ್ಕೆ ಸಾಧ್ಯನಾ ಅನ್ನೋ ಭಾವನೆ ಬಂತು ಈಗ 50 ವರ್ಷದ ಹಿಂದೆ. ಆಗ ಅದು ಮನಸ್ಸಿನಲ್ಲಿ ಹಾಗೇ ಇತ್ತು, ಅದು ಕ್ವಶನ್ ಮಾರ್ಕ್ ಆಗಿ. ಯಾವಾಗ ನಾನು ದಯಾಮರಣ ಹೋರಾಟಕ್ಕೆ ನಿಂತ್ಕೊಂಡೆ ಆವಾಗ ಹಣದ ಅವಶ್ಯಕತೆ ಬಂತು. ಅನೇಕ ಜನರು ಗಣ್ಯರು, ದಾವಣಗೆರೆ ಗಣ್ಯ ವ್ಯಕ್ತಿಗಳೆಲ್ಲ ಕೊಡೋದಕ್ಕೆ ಬಂದರು. ಅವರಿಂದ ಯಾರಿಂದ ನಾನು ಇಸ್ಕೊಳ್ಳಲಿಲ್ಲ. ಆ ಒಂದು ಹೋರಾಟದ ಉದ್ದೇಶಕ್ಕೋಸ್ಕರ ನಾನು ಒಂದು ಮನೆಯನ್ನು ಮಾರಿದೆ. ಆ ಮನೆ ಮಾರಿದಾಗ 6 ಲಕ್ಷ ರೂಪಾಯಿಯನ್ನು BSF ನಿಧಿಗೋಸ್ಕರ ಅದನ್ನು ಮೀಸಲಾಗಿ ಇಟ್ಟುಬಿಟ್ಟೆ, ಅದನ್ನು ಕೊಡಬೇಕು ಅಂತ ಹೇಳಿ. ಆವಾಗ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಮತ್ತು ಈ ಹೋರಾಟದಲ್ಲಿ ಜಂಜಾಟದಲ್ಲಿದ್ದೆ. ಈ ಹೋರಾಟದಿಂದ ನನಗೆ BP ಬಂತು, ಶುಗರ್ ಬಂತು, ಸ್ಲಿಪ್ ಡಿಸ್ಕ್ ಆಯಿತು, ಕ್ಯಾನ್ಸರ್ ಬಂತು. ಹುಷಾರಿದ್ದಾಗ ಮಾಡೋದು, ಪ್ರಚಾರ ಮಾಡೋದು, ಆಮೇಲೆ ಸುಧಾರಿಸ್ಕೊಳ್ಳೋದು, ಹಿಂಗಾಯಿತು. ಅದ್ರ ಕಡೆ ಗಮನ ಕೊಡಲೇ ಇಲ್ಲ. ಆ 6 ಲಕ್ಷ ರೂಪಾಯಿನ ಆಗಲೇ ವೈರಲ್ ಆಗಿತ್ತು, ಪೇಪರ್ಗಳಲ್ಲೆಲ್ಲ ವೈರಲ್ ಆಗಿತ್ತು. ಆದರೂ ನಾನು ಅದನ್ನು ಕೊಡೋಕ್ಕೆ ಹೋಗಲಿಲ್ಲ. ಈಗ ಅದು ರೌಂಡ್ ಫಿಗರಾಗಿ 10 ಲಕ್ಷ ಕೊಡಬೇಕು ಅಂತ ಹೇಳಿಬಿಟ್ಟು ಯೋಚನೆ ಮಾಡಿ ಈಗ ಅದನ್ನು ದೇಶಕ್ಕೆ ಕೊಟ್ಟು ಒಂದು ಋಣಮುಕ್ತರಾಗಬೇಕು ಅಂತಂದ್ಬಿಟ್ಟು ಇತ್ತು. ಈಗ ನನಗೂ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಾಯಿದೆ. ಆದಷ್ಟು ಜಲ್ದಿ ಕೊಟ್ಟು ಋಣಮುಕ್ತ ಆಗಬೇಕು ಅನ್ನೋದು ಅನೇಕ ವಿಚಾರಗಳು ಮಾಡಿದ್ದೆ. ನಮ್ಮ ಶಿವೇಗಿ ಸ್ವಾಮಿಗಳು, ಈ ಗಂಗಾಧರ ಸ್ವಾಮಿಗಳು ಇವರ ಕೈಲಿ ಕೊಟ್ಟರೆ ಅದನ್ನು ಮುಟ್ಟಿಸ್ತಾರೆ ಅಂತಕ್ಕಂಥ ಭಾವನೆಯಿಂದ ಗುರುಗಳಿಂದ ಹೋಗಿತ್ತು. ಗುರುಗಳು ದಾರಿ ತೋರಿಸಿದ್ರು. ಗುರುಗಳ ಕೈಯಿಂದ ಅದು ಇವತ್ತು ದೇಶಕ್ಕೋಸ್ಕರ ಹೋಗ್ತಾ ಇದೆ. ಅದು ನನಗೆ ಖುಷಿ ತಂದಿದೆ.
ಅನೇಕ ವರ್ಷಗಳಿಂದ ದಯಾಮರಣಕ್ಕೆ ಹೋರಾಟ ಮಾಡುತ್ತಿರುವ ಕರಿಬಸಮ್ಮ ಅಜ್ಜಿ ತನ್ನ ಜೀವನದ ಕೊನೆಯ ದಿನಗಳಲ್ಲಿ ಸ್ವಂತಕ್ಕೆ ಆಸ್ತಿ ಮಾಡಿಕೊಳ್ಳದೆ ದೇಶ ಪ್ರೇಮ ಮೆರೆದಿದ್ದಾರೆ ಎಂದು ಜಿಲ್ಲಾಧಿಕಾರಿಗಳು ಹಾಗೂ ಸ್ಥಳೀಯ ಗಣ್ಯರು ಸಾಷ್ಟಾಂಗ ನಮಸ್ಕಾರ ಹಾಕಿದ್ದಾರೆ. ಕರಿಬಸಮ್ಮ ಅವರು ಕೇವಲ ಶಾಲೆಯಲ್ಲಿ ಪಾಠ ಮಾಡಿದ ಶಿಕ್ಷಕಿಯಲ್ಲ, ಇವತ್ತು ಇಡೀ ಸಮಾಜಕ್ಕೆ ಮಾನವೀಯತೆಯ ಪಾಠ ಮಾಡಿದ್ದಾರೆ. ಅವರ ಈ ಕಾರ್ಯ ಎಲ್ಲರಿಗೂ ಪ್ರೇರಣೆಯಾಗಿದೆ ಎಂದು ಗಣ್ಯರು ಕೊಂಡಾಡಿದ್ದಾರೆ. ಮಾನ್ಯ ಕರಿಬಸಮ್ಮನ ನಿವೃತ್ತ ಶಿಕ್ಷಕಿಯರವರು ನನಗೆ ಅನೇಕ ಪತ್ರಗಳನ್ನು ಅವರು ಲಿಖಿತವಾಗಿ ಬರಿತಾ ಇದ್ದರು ಮತ್ತು ವಿನಂತಿ ಮಾಡ್ತಾಯಿದ್ರು. ನಾನು ನಿವೃತ್ತ ಯೋಧರಿಗೆ, ಗಡಿಯಲ್ಲಿ ದೇಶವನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಯೋಧರಿಗೆ ನನ್ನ ನಿವೃತ್ತಿ ವೇತನದ ಹಣ ಮತ್ತು ನಾನು ಬಹಳ ವರ್ಷದ ಹಿಂದೆ ಒಂದು ಮನೆಯನ್ನು ಮಾರಿ ಅದನ್ನು ಬ್ಯಾಂಕ್ನಲ್ಲಿ ಇಟ್ಕೊಂಡಿದ್ದೆ. ಆ ಬ್ಯಾಂಕಲ್ಲಿದ್ದಂಥ ದುಡ್ಡನ್ನು ಜೊತೆಗೆ ಇನ್ನೂ ಒಂದು 4 ಲಕ್ಷ ರೂಪಾಯಿಯಷ್ಟು ಸೇರಿಸಿ ನಾನು ಒಂದು 10 ಲಕ್ಷ ರೂಪಾಯಿ ನಾನು ಹಣವನ್ನು ಕೊಡಬೇಕು ಅಂತ ಕೇಳ್ತಾಯಿದ್ರು. ಹಾಗಾಗಿ ಅವರ ಮನವಿಗೆ ಹೋಗೊಟ್ಟು ಇವತ್ತು ನಾವು ಅವರಿಂದ 10 ಲಕ್ಷ ರೂಪಾಯಿಯನ್ನು ಸ್ವೀಕಾರ ಮಾಡಿದ್ವಿ. ಅದನ್ನು ಭಾರತ ಸರ್ಕಾರದ ನಿವೃತ್ತ ಯೋಧರ ಒಂದು ಕಲ್ಯಾಣ ನಿಧಿಗೆ ನಾವು ಅರ್ಪಿಸೋರಿದ್ದೀವಿ. ಇದಲ್ಲದೆ ಮಾನ್ಯ ಕರಿಬಸಮ್ಮ ಅವರು ನಮಗೆ ಅನೇಕ ಪತ್ರಗಳನ್ನು ಸರ್ಕಾರಕ್ಕೆ ಕಳಿಸ್ಕೊಡಿ ಅಂತೇಳಿ ಬರೆದಿದ್ದರು. ಅದರೊಳಗೆ ಅವರ ವಿನಂತಿ ಏನು ಅಂತ ಹೇಳಿದ್ರೆ, ನಮಗೆ ದಯಾಮರಣಕ್ಕೆ ನೀವು ಅನುಮತಿ ಕೊಡಿಸ್ಬೇಕು ಸರ್ಕಾರದಿಂದ ಅಂತ. ಆ ಕಾರಣದಿಂದ ನಾನು ಕಳೆದ ವಾರ ಅವರನ್ನು ವೈಯಕ್ತಿಕವಾಗಿ ಕೂಡ ಅವರ ತಂಗಿರ್ತಕ್ಕಂಥ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ಅವರಿಗೆ ಮಾತಾಡಿಸಿ ಲೀಗಲ್ ಪೊಸಿಷನ್ ಏನಿದೆ ಅಂತಕ್ಕಂಥದ್ದನ್ನ ಅವ್ರಿಗೆ ಮನವರಿಕೆ ಮಾಡಿ ಕೊಟ್ಟಿದ್ದೇನೆ. ಹಾಗಾಗಿ ಅವ್ರ ಮನವಿಗಳನ್ನೆಲ್ಲವನ್ನು ಕೂಡ ನಾವು ಈಗಾಗಲೇ ಸರ್ಕಾರಕ್ಕೆ ಮುಟ್ಟಿಸಿದ್ದೇವೆ. ಇದು ಯಾಕೆ ಅತಿ ಮುಖ್ಯ ಇವತ್ತು ಅಂತ ಹೇಳಿದ್ರೆ, ದೇಶಕ್ಕೆ ದೇಶ ಪ್ರೇಮ ಅಂತಕ್ಕಂಥದ್ದು ಅತ್ಯಂತ ಮುಖ್ಯವಾದಂಥದ್ದು, ಎಲ್ಲರ ಭಾರತೀಯರ ಕರ್ತವ್ಯ ಕೂಡ ಹೌದು. ಇಂಥ ಸಾರ್ವಜನಿಕರು ಮತ್ತು ದೇಶಾಭಿಮಾನಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಬರಬೇಕು. ಸಹಾಯ ಮಾಡೋಕ್ಕಿಂತ ಹೆಚ್ಚಾಗಿ ದೇಶ ಪ್ರೇಮಕ್ಕೆ ಇದೊಂದು ಮಾದರಿ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಆ ಮುಖೇನ ನಮ್ಮ ದೇಶಕ್ಕೆ ನಾವು ಒಂದು ಗೌರವವನ್ನು ತರ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡ್ತೇವೆ. ಹಾಗಾಗಿ ನಾನು ವೈಯಕ್ತಿಕವಾಗಿ ಜಿಲ್ಲಾಡಳಿತ ಮತ್ತು ಸರ್ಕಾರದ ಪರವಾಗಿ ನಾನು ಸನ್ಮಾನ್ಯ ಕರಿಬಸಮ್ಮ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೀನಿ. ಅವರು ನಮಗೆಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಹಾಗಾಗಿ ಇವತ್ತು ನಿಮ್ಮ ಮುಖೇನ ಎಲ್ಲ ಸಾರ್ವಜನಿಕರಿಗೆ ಈ ಮಾಹಿತಿ ಹೋಗಿ ಅವರು ಕೂಡ ಕಾಂಟ್ರಿಬ್ಯೂಷನ್ ಮಾಡಿ ಅಂತ ಕೇಳೋದಿಲ್ಲ, ಅಟ್ಲೀಸ್ಟ್ ದೇಶ ಎಷ್ಟೆಷ್ಟು ಸಾಧ್ಯವೋ ಅಷ್ಟಷ್ಟು ಅವರು ದೇಶಕ್ಕೆ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು ದಾವಣಗೆರೆ ನಗರದಲ್ಲಿ ಒಂದು ತುಂಬ ವಿಧಾಯಕವಾದಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ ಅಂತ ಅಂದ್ಕೊಂಡಿದ್ದೇನೆ. ನನಗೆ ವಿಶೇಷವಾಗಿ ವಿದ್ಯಾಗುರುಗಳಾದಂಥ ಶ್ರೀಮತಿ HP ಕರಿಬಸಮ್ಮ ಟೀಚರ್ ಅವರು ಮಿಡಲ್ ಸ್ಕೂಲಲ್ಲಿ ಅವರು ನನಗೆ ಹಿಂದಿ ಟೀಚರ್ ಆಗಿದ್ದರು. ಅವರು ಅವಾಗಿಂದನೂ ಸಂಪರ್ಕ ಇದೆ. ಅವರ ಎಲ್ಲ ವೈಯಕ್ತಿಕ ಆರೋಗ್ಯದ ಸಮಸ್ಯೆಗಳ ಮಧ್ಯೆ ಕೂಡ ದೇಶದ ಗಡಿ ಕಾಯುವ ವೀರ ಯೋಧರಿಗೆ ಮತ್ತು ನಿವೃತ್ತ ಯೋಧರಿಗೆ ಅವರಿಗೆ ಅನುಕೂಲ ಆಗಬೇಕು, ಅವರಿಗೆ ಸ್ಪಂದಿಸಬೇಕು ಅವರ ಸಮಸ್ಯೆಗಳಿಗೆ ಅನ್ನೋ ಕಾರಣಕ್ಕೆ 10 ಲಕ್ಷ ರೂಪಾಯಿಗಳನ್ನು ಅವರು ಮನೆ ಮಾರಾಟ ಮಾಡಿದ್ದು ಮತ್ತು ಅದರ ಜೊತೆಗೆ ಸಂಗ್ರಹ ಮಾಡಿದಂಥ ಹಣ 6 ಲಕ್ಷ ರೂಪಾಯಿ ಮನೆ ಮಾರಾಟ ಮಾಡಿದ ಹಣ, ಅದರ ಜೊತೆಗೆ ಮತ್ತೆ ಅವರ ಪೆನ್ಷನ್ ಹಣದೊಳಗೆ ಏನು ಸಂಗ್ರಹ ಮಾಡಿದ್ರು ಆ ಹಣವನ್ನು ಇವತ್ತು ದಾವಣಗೆರೆಯ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಭಾರತ್ಗೆ ವೀರ್ ಕಾರ್ಪಸ್ ಫಂಡ್ ಅಂತಕ್ಕಂಥ ಕೇಂದ್ರ ಸರ್ಕಾರದ ಒಂದು ನಿಧಿ ಇದೆ. ಭಾರತ್ಗೆ ವೀರ್ ಕಾರ್ಪಸ್ ಫಂಡ್ ಅಂತಕ್ಕಂಥ ನಿಧಿ. ಆ ನಿಧಿ ನಮ್ಮ ಯೋಧರಿಗೆ ಮತ್ತು ನಿವೃತ್ತ ಯೋಧರಿಗೆ ಅವರ ಯೋಗಕ್ಷೇಮಕ್ಕೆ ಸಮಸ್ಯೆಗಳನ್ನು ಸ್ಪಂದಿಸೋದಕ್ಕೆ ಮಾಡಿರ್ತಕ್ಕಂಥ ನಿಧಿ. ಆ ನಿಧಿಗೆ ನಮ್ಮ ಆತ್ಮೀಯ ಟೀಚರು, ನನಗೆ ಮಾರ್ಗದರ್ಶಕರು, ನನ್ನ ಗುರುಗಳು ಕರಿಬಸಮ್ಮ ಟೀಚರ್ ಅವರು ಅದನ್ನು ಇವತ್ತು ಸಮರ್ಪಣೆ ಮಾಡಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ. ಅದಕ್ಕೆ ನಾನು ವೈಯಕ್ತಿಕವಾಗಿ ದಾವಣಗೆರೆ ನಗರದ, ಜಿಲ್ಲೆಯ ಸಾರ್ವಜನಿಕರು, ಕರ್ನಾಟಕದ ಎಲ್ಲ ರಾಷ್ಟ್ರಭಕ್ತರ ಪರವಾಗಿ ಟೀಚರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಇದೊಂದು ಪ್ರೇರಣಾದಾಯಿ ಕಾರ್ಯ. ಇದರಿಂದ ಇನ್ನು ಉಳಿದವರು ಕೂಡ ಸಾರ್ವಜನಿಕರು ಪ್ರೇರಣೆಯನ್ನು ಪಡೆದು ನಮ್ಮ ವೀರ ಯೋಧರಿಗೆ ಅವರಿಗೆ ಸಹಕಾರವನ್ನು ಮಾಡಬೇಕು, ಸಹಯೋಗವನ್ನು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇನೆ. ಒಂದು ಅಂಶ ನಾನು ಜೋಡಿಸ್ಬೇಕು ಅಂದ್ಕೊಂಡಿರೋದು, ಪ್ರತಿಯೊಬ್ಬರೂ ಗಡಿ ಕಾಯಕ್ಕೆ ನಮಗೆ ಹೋಗೋಕ್ಕಾಗಲಿಕ್ಕಿಲ್ಲ.
ಪ್ರತಿಯೊಬ್ಬರಿಗೂ ಕೂಡ ಕರಬಸಮ್ಮ ಟೀಚರ್ ರೀತಿ ಹಣವನ್ನು ಸಂಗ್ರಹ ಮಾಡಿ ಕೂಡಿಟ್ಟು ಕೊಡೋಕ್ಕಾಗಲಿಕ್ಕಿಲ್ಲ. ಆದರೆ ನಾನು ಎಲ್ಲ ಭಾರತೀಯರೊಳಗೆ, ಎಲ್ಲ ನಾಗರಿಕರೊಳಗೆ ವಿನಂತಿ ಮಾಡೋದು, ಪ್ರತಿದಿನ ತಾವೇನು ಪೂಜೆ ಮಾಡ್ತೀರ ಮನೆಯೊಳಗೆ, ಆಗ ಒಂದು ಹೂವನ್ನು ನಮ್ಮ ಭಾರತದ ವೀರ ಯೋಧರಿಗೆ ರಕ್ಷಣೆಗೆ, ಅವರ ವೀರ ಆರೋಗ್ಯಕ್ಕೆ ಸಲ್ಲಿಸು ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಒಂದು ಹೂವನ್ನು ಸಮರ್ಪಣೆ ಮಾಡಿದರೆ ಅದು ಕೂಡ ತುಂಬ ಅನುಕೂಲ ಆಗ್ತದೆ, ಒಳ್ಳೆಯದಾಗ್ತದೆ ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇನೆ. ಒಟ್ಟಿನಲ್ಲಿ ಕಾಯಿಲೆಯ ನೋವಿನಲ್ಲೂ ದಯಾಮರಣಕ್ಕೆ ಹೋರಾಟ ನಡೆಸುತ್ತಿರುವ ಅಜ್ಜಿಯು ದೇಶ ಕಾಯುವ ಯೋಧರಿಗಾಗಿ ತನ್ನ ಸರ್ವಸ್ವವನ್ನು ಧಾರೆ ಎರೆದ ದಾನ ಗುಣಕ್ಕೆ ಬೆಣ್ಣೆನಗರಿ ದಾವಣಗೆರೆಯ ಜನತೆ ತಲೆಬಾಗಿದ್ದಾರೆ. ಕ್ಯಾಮ್ರಾಮನ್ ರಾಕೇಶ್ ಜೊತೆ ಅಣ್ಣೇಶಂ, ಒಂದ್ಕಡ ನ್ಯೂಸ್, ದಾವಣಗೆರೆ.